ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತು ಮೈಸೂರಲ್ಲಿದ್ದೀನಿ ನಾನು. ಕಾರಣ ಇಷ್ಟೇ. ಸೊ ಇವ್ರ್ಯಾರು ಗೊತ್ತಾ? ಸೊ ಐ ಥಿಂಕ್ ಎಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಈಸ್ ಮೈ ಫಿಯಾನ್ಸಿ. ಸ್ನೇಹಿತರೆ, ಏನಿಲ್ಲ, ಮದುವೆಗೆ ಮುಂಚೆ ಒಂದು ಲಾಂಗ್ ರೈಡ್ಗೆ ಹೋಗಬೇಕು ಅಂತ ಆಸೆ ಇತ್ತು. ಬಟ್ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ನಿಯರ್ ಬೈ ಲೊಕೇಶನಲ್ಲಿ ಯಾವುದು ತುಂಬ ಲಾಂಗಾಗೆ ಬೇಗ ಹೋಗಿ ಬೇಗ ಬರೋ ಥರ ಪ್ಲೇಸ್ ಯಾವುದಿದೆ, ಸೊ ಆ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನಾನು ಮೋನು ಇಬ್ಬರು ಇವತ್ತು ಬೈಕಲ್ಲಿ ಹೊರಟಿದ್ದೀವಿ ಸ್ನೇಹಿತರೆ. ಹೌದು, ಬಿಕಾಸ್ ನಾವು ಬರೀ ಹತ್ರ ಪ್ಲೇಸಿಗೆ ಮಾತ್ರ ಕವರ್ ಮಾಡಿದ್ವಿ. ಲಾಂಗ್ ಪ್ಲೇಸ್ ಅಂತ ಯಾವುದಕ್ಕೂ ಹೋಗಿರಲಿಲ್ಲ. ಸೊ ದಿಸ್ ಇಸ್ ಫಸ್ಟ್ ಲಾಂಗ್ ಟ್ರಿಪ್ ಅಂತಾನೆ ಹೇಳ್ಬೋದು, ಒಂಥರ ಒನ್ ಡೇ ಟ್ರಿಪ್ ಥರ. ಸೊ ಎಲ್ಲೂ ಹೋಗ್ತಾ ಇರ್ಬೋದು ಅಂತ ನಿಮಗೂ ಸ್ಟಾರ್ಟಿಂಗಲ್ಲಿ ಏನೂ ಹೇಳಿಲ್ಲ. ಸೊ ಎಲ್ಲಿ ಹೋಗ್ತಿರ್ಬೋದು ಮುನ್ನು ನಾವೀಗ? ಹೇಳಲೇಬೇಕಾ? ರಿವೀಲ್ ಮಾಡಲೇಬೇಕಾ? ಮಾಡಿಬಿಟ್ರೆ ಬೆಟ್ರು, ಬಿಕಾಸ್ ನಾವು ಆಲ್ರೆಡಿ ತಂಬ್ಳೇನಲ್ಲಿ ಹಾಕಿರ್ತೀವಲ್ಲಿ. ಎಸ್, ಅಫ್ಕೋರ್ಸ್. ಇಬ್ರು ಹಿಮವದ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ವರ್ಷದ 365 ದಿವಸ ಕೂಡ ಹಿಮದಿಂದ ಕೂಡಿರುವಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಬ್ಬರು. ಸೊ ವೆರಿ ವೆರಿ ಎಕ್ಸೈಟೆಡ್. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಜರ್ನಿ ಫುಲ್ ಕಂಪ್ಲೀಟ್, ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಎಲ್ಲ ನಮಗೆ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ತೀರಾ ಅಂತ ಹೇಳ್ತಾ, ಕಮಾನ್ ಲೆಟ್ಸ್ ಜಾಯ್ನ್. ಹೌದು, ಇವತ್ತು ಕ್ಲೈಮೇಟ್ ಸಹ ನಮ್ಗೆ ಸಪೋರ್ಟಿವ್ ಆಗಿದೆ. ಹೌದು, ಜಾಸ್ತಿ ಬಿಸಿಲಿಲ್ಲ. ನಮ್ಮ ಪುಣ್ಯ. ಹೌದು, ಬಿಸಿಲಿಲ್ಲ. ಗಾಡೀಲಿ ಬೇರೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ಲೈಮೇಟ್ ಮಳೆ ಬರೋ ಮೂಮೆಂಟ್ ಅಲ್ಲಿ ಇದ್ದೀವಿ. ಸೊ ಬೆಟ್ಟದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ಹೌದು, ತುಂಬಾ ಗಾಳಿ, ಚಳಿ ಇದೆ. ನೀವೇ ನೋಡ್ತಾ ಇದೀರಿ ನೋಡಿ. ಹೌದು ನೋಡಿ, ನಿಜ ಸಿಕ್ಕಾಬಟ್ಟೆ ಚಳಿ ಆಗ್ತೈತೆ ಒಂದ್ ಕಡೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಫೈನಲಿ ಬಂದಿದ್ದೀವಿ ಇಬ್ರು. ಈಗ ಎಷ್ಟು ಫಾಗ್ ಇದೆ ಗೊತ್ತಾ ಇಲ್ಲಿ. ಈಗ ಮುಂದೆ ಫುಲ್ಲು ಕೋಲ್ಡ್ ಇದೆ. ಮೇಲ್ಗಡೆ ಸಿಚುವೇಶನ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ರೆಡಿ ಕೆಮ್ತಾ ಇದೆ. ಹಾಂ, ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೂ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ಸ್ನೇಹಿತರೆ, ಬಿಕಾಸ್ ಇವತ್ತು ವೀಕ್ ಡೇಸ್ ಅಲ್ವಾ. ಸೊ ಅದರಿಂದ ಸೊ ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಾಗಿದೆ ಅಂದರೆ ಜಾಸ್ತಿ ಜನ ಇಲ್ಲ ಇವತ್ತು. ಮೇ ಬಿ ಮೇಲ್ಗಡೆ ಇದ್ದಾರೆ, ಹಾಂ, ಗೊತ್ತಿಲ್ಲ. ಅದು ವೆಹಿಕಲ್ಸ್ ನೋಡಿ ಅಲ್ಲಿ. ನಾವು ಬಂದಿರೋದು ಆಲ್ರೆಡಿ ಈಗ 1 o'clock ಲಂಚ್ ಬ್ರೇಕ್ ಟೈಮು. ಸೊ ನೋಡೋಣ ಹೇಗಿರ್ತಾರೆ ಅಂತ. ಸೊ ಟಿಕೆಟ್ ತೊಗೊಂಡು ಬಂದಿದ್ದೀವಿ ಸ್ನೇಹಿತರೆ. ಈಗ ಇಲ್ಲಿ ನಿಂತಿದ್ದೀವಿ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು. ಒಂದು ಬಸ್ ಫುಲ್ ಆಗಿಬಿಟ್ಟೈತೆ. ಸೊ ಹೋಗೋಣ ನಾನು. ನಾನು ನಿಂತ್ಕೊಂಡು ಹೋಗ್ಬೇಕು. ನಿಂತ್ಕೊಂಡು ಹೋಗಕ್ಕೆ ಇಷ್ಟ ಇಲ್ವಂತ ಮೇಡಮ್ ಕುತ್ಕೊಂಡು. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ನೆಕ್ಸ್ಟ್ ಬಸ್. ಅಂತೂ ಬಂದು ಸ್ನೇಹಿತರೆ ಫೈನಲಿ. ಇವತ್ತು ಸ್ವಲ್ಪ ನೋಡ್ಬೋದು ಫಾಗು ತುಂಬ ಕಮ್ಮಿ ಇದೆ. ಸೊ ಇವಾಗ ಹಿಂಗಿದೆ ಅಷ್ಟೇ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ನೋಡಬೇಕು ಮತ್ತೆ ಹೆಂಗೆ ಚೇಂಜ್ ಆಗುತ್ತೆ ವೆದರ್. ಅವಿ ಫೀಲ್ಡಲ್ಲಿ ಚೆನ್ನಾಗಿದೆ. ಈ ಕಡೆ ಮೇಡಮ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ ಆಲ್ರೆಡಿ ಮೇಡಮ್. ಅದಕ್ಕೆ ಹಾಂ, ಸ್ವಲ್ಪ ಕಮ್ಮಿ ಇದ್ದಾರೆ ಸ್ನೇಹಿತರೆ. ಅಪ್ಪ ಹೋಗೋಣ ಹೋಗೋಣ ಬಾಪ್ಪ ಅಂದರೆ ಸ್ನ್ಯಾಪ್ ಹಾಕೊಂಡು ಹೋಗಿದ್ದಾರೆ. ಬಂದಿದ್ದೀವಿ ಅಲ್ವಾ, ಓಹೋ ಹೇಗಿದೆ ಚಳಿ? ಅಷ್ಟೇನಿಲ್ಲ ಒಟ್ಟಲ್ಲಿ. ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಚಳಿ ಇತ್ತು ಅಷ್ಟೇ. ವಿತೌಟ್ ಕರ್ಚಿಫ್ ಆಗಲ್ಲ ಇವತ್ತು. ಆಲ್ರೆಡಿ ಗಂಗಾ ಕಾವೇರಿ ಎರಡು ಸುರಿತೈತಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಸ್ವಲ್ಪ ಬಿಸಿಲು ಬರೋ ಥರ ಇದೆ ಅಲ್ಲ. ನೋಡದ ಸಂಜೆವರೆಗೆ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಮೈಸೂರಿಗೆ ರಿಟರ್ನ್ ಹೋಗ್ಬೇಕು ಸರ್. ಅಷ್ಟೇ. ಆಮೇಲೆ ಅಷ್ಟೇ ನಿಮ್ಮ ತಾತ. ಮತ್ತೆ ಏನೋ ಇಷ್ಟು ಚಾನ್ಸ್ ಕೊಟ್ಟಿರೋದು ಹೆಚ್ಚುವಲ್ಲಿ ಓಡಾಡಲಿ ಅಂತ ಪಾಪ. ಬಟ್ ನಮ್ಮ ತಾತ ಗ್ರೇಟ್. ಕರಿಯೋದನ್ನ ಬರಲ್ಲ ಅದು. ಬಿಸಿ ಇದೆ, ಬಿಸಿ ನೀಟಿ ಚೆನ್ನಾಗಿ ತಿಂತೈತೆ. ತಿಂತೈತೆ. ನಾನು ಹಾಕ್ಸ್ಕೋಬೇಕು ತಾನೇ? ಎಲ್ಲ ಹಾಕ್ಸಿದ್ರಿ? ಮನ್ಸಲ್ಲಿ ಇರುತ್ತೆ, ಓಕೆ, ಬಟ್ ಹಾಕ್ಸ್ಕೋಬೇಕಾಗಿತ್ತಲ್ವ ಯೂಶ್ವಲಿ. ನಾನು ಯೂಶ್ವಲಿ ನಾನು ಹಾಕ್ತೀನಿ ಗೊತ್ತಾ. ಚೆನ್ನಾಗಿ ಬರಲಿ ನಾನು ನಮ್ಮ ಕನ್ನಡ ಮಿಸ್ಸೇ ಇಲ್ಲ. ಇವತ್ತು ನಾವು ಅಷ್ಟೇ ಕೆಂಗಲ್ಗೆ ಹೋದಾಗ ಮನೆಯಲ್ಲಿ ಪೂಜೆ ಮಾಡಿದಾಗ ಹಾಕ್ಸ್ತೀವಿ.
ನಿಮ್ಮ ಅಂಕಲ್ ನೋಡ್ಬೇಕು ಇನ್ನು ಸಾಟರ್ಡೆ ಆದ್ರಿಂದ ಹಿಂಗೆ ಹಾಕೊಂಡು ಹೋಗ್ತಾರೆ ದರ್ಶನ ಆಗ್ತಾನೆ ಅಂದರೆ ಯಾವಾಗಲೂ ಅಲ್ಲ ಶ್ರಾವಣಕ್ಕೆ ಅವ್ರು ಡೈಲಿ ಸ್ಯಾಟರ್ಡೆ ಆಗ್ತಾರೆ ಕಣಪ್ಪ ಅಂಕಲ್. ರಶ್ ಇಲ್ಲ, ಈಗ ರಶ್ ಆಗಿದ್ದು ಜಾಸ್ತಿ. ಚೆನ್ನಾಗಿತ್ತು. ಹಾಂ, ಪ್ರಸಾದ ಸಿಕ್ಕಿದೆ ಸ್ನೇಹಿತರೆ. ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಸೊ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ಫೋಟೋಸ್ ತೊಗೊಂಡು ಇಬ್ಬರು ಒಂದು ಕಡೆ ಕೂತಿದ್ದೀವಿ ಸುಮ್ಮನೆ ಒಂದು ಸ್ವಲ್ಪ ನೇಚರ್ ಎಂಜಾಯ್ ಮಾಡೋಣ ಅಂತ. ಸೊ ಇನ್ನೇನು ಆಲ್ಮೋಸ್ಟ್ ಈಗ 3:30 ಆಗ್ತಾ ಬಂತು, ಹೊರಡಬೇಕು ಈಗ ಇಲ್ಲಿಂದ. ಆ್ಯಕ್ಚುಲಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ವರ್ಷದ 365 ದಿವಸ ಕೂಡ ಇಲ್ಲಿ ಯಾವಾಗಲೂ ಫಾಗ್ ಇರುತ್ತೆ. ನಿಮಗೇನು ಅನಿಸ್ತು ಮೇಡಮ್? ಚೆನ್ನಾಗಿದೆ. ಇನ್ನೂ ಕೋಲ್ಡ್ ಇರಬೇಕು, ಸ್ವಲ್ಪ ಕೋಲ್ಡ್ ಇದ್ದಿದ್ರೆ ಚೆನ್ನಾಗಿ. ಬಂದಾಗ ಚೆನ್ನಾಗಿತ್ತು, ಬಂದಾಗ ತುಂಬ ಕೋಲ್ಡ್ ಇತ್ತು. ಬಟ್ ಈಗ ಸ್ವಲ್ಪ ಬಿಸಿಲಿದೆ. ಅಂಬ್ರಲ್ಲ ವೇಸ್ಟ್ ಆಯಿತು ತೊಗೊಂಡಿದ್ದು. ನಾವು ಛತ್ರಿ ಕೂಡ ತೊಗೊಂಡೋಗುತ್ತಾ? ಇವರೇ ಹೇಳಿದ್ದು ಮಳೆ ಬರುತ್ತೆ ತಗೋಬೇಕು ಅಂತ. ಆ್ಯಕ್ಚುಲಿ ಸ್ನೇಹಿತರೆ ಬರಬೇಕಾದ್ರೆ ಸ್ವಲ್ಪ ಮಳೆ ಆಗ್ತು. ಸೊ ಅದರಿಂದನೇ ನಾನು ಛತ್ರಿ ತೊಗೊಂಡೆ. ಬಹುಶಃ ನಾರ್ಮಲಾಗಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೂ ಕೂಡ ಮಳೆ ಅನಿತಿತ್ತಲ್ವ. ಸೊ ಮಳೆ ಬರೋ ಚಾನ್ಸಸ್ ಇದೆ ಅಂದ್ಕೊಂಡೆ ನಾನು ತೊಗೊಂಡೆ. ಬಟ್ ನೋ ಯೂಸ್, ಇಟ್ಸ್ ಓಕೆ. ನೋ ಒಂದಲ್ಲ ಒಂದು ದಿವಸ ಯೂಸ್ ಆಗೇ ಆಗುತ್ತೆ, ಅದು ವೇಸ್ಟ್ ಅಂತ ಆಗಲ್ಲ ಬಿಡಿ. ಬಟ್ ಅಟ್ ಟೈಮ್ ಈಗ ಯೂಸ್ ಆಗಿಲ್ಲ ಅಷ್ಟೇ. ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ತನಕ ಬಿಟ್ಟಿದ್ರೆ ಚೆನ್ನಾಗಿರೋದು. ಮುಂಚೆ ಬಿಡ್ತಿದ್ರಪ್ಪ ಅಲ್ಲಿಗೆ. ಈ ನಮ್ಮ ಜನಗಳು ಹೋಗ್ಬೇಕು, ಸುಮ್ಮನೆ ಫೋಟೋಸ್ ತೊಗೊಂಡು ಬರಬೇಕಲ್ಲ, ಅದಕ್ಕೆ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ ಯಾರನ್ನೂ ಬಿಡಲ್ಲ. ಪಾಯಿಂಟ್ ಅಲ್ಲಿ ಆ ಫುಲ್ಲು ಇಲ್ಲಿ ತನಕ ಹೋದ್ರೆ ಚೆನ್ನಾಗಿರುತ್ತೆ. ನಡೀರಿ ಹೋಗೋಣ. ಫಾರೆಸ್ಟ್ ಆಫೀಸರ್ ಬರ್ತಾರೆ, ಇಬ್ಬರನ್ನ ಎತ್ತಾಕೊಂಡು ಹೋಗಿ ಜೈಲಲ್ಲಿ ಇಡ್ತಾರೆ ಅಷ್ಟೇ. ಅಲ್ಲಿಗೆ ಹೋಗ್ಬೇಕು, ಅದು ಚೆನ್ನಾಗಿದೆ. ಅಲ್ಲಿಗೆ ಹೋಗ್ಬೇಕಂತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡಿಸಿ. ಪ್ರೀ ವೆಡ್ಡಿಂಗ್ ಶೂಟ್ಗ ಅದೇ ನೋಡು, ಅಲ್ಲಿ ಇಲ್ಲಿ ಅದಕ್ಕೆ ಇಲ್ಲೇ ಮಾಡಿಸೋಣ. ನೋಡಿ ನಾವೊಬ್ಬರು ಮಾಡಿಸ್ಬಿಟ್ರೆ ಫುಲ್ಲು ಫೇಮಸ್ ಆಗಿಬಿಡ್ತೀವಿ. ಹಾಂ, ಎಲ್ಲರೂ ಬರ್ತಾರೆ ಆಮೇಲೆ. ಇವಾಗ ನಾನೇ ಕೂಡ ಬರಬೇಕಾಯ್ತು ಈ ಟೈಮ್ಗೆ. ಎಲ್ಲಿದೆಯೋ ಗೊತ್ತಿಲ್ಲಪ್ಪ ಅದು. ನಾನೇ ಇದ್ದೀನಲ್ಲ ಅದಕ್ಕೆ ಬಂದು. ಸೊ ಇಲ್ಲಿಂದ ಸ್ನೇಹಿತರೆ ಈಗ ಕೆಳಗೆ ಇಳಿತಾ ಇದ್ದೀವಿ. ಸೊ ಇಲ್ಲಿಂದ ಈಗ ಬೇರೆ ಪ್ಲೇಸ್ ಕಡೆ ಹೋಗಬೇಕು ಸ್ನೇಹಿತರೆ. ಅಲ್ಲೆಲ್ಲ ಇದಾಗ್ಬಿಟ್ಟೈತೆ. ನೋಡು ಹಿಂಗೆ ಹೋಗಂಬ. ಅಲ್ಲೇ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ನೇಹಿತರೆ ಅಲ್ಲಿ ಮುಗಿಸ್ಕೊಂಡು ಹೀಗೆ ಬರ್ತಾ ಇದ್ದು 4 o'clock ಆಗಿದೆ. ಸೊ ಕ್ಲೋಸ್ ಆಗಿದೆ. ಚೆನ್ನಾಗಿದೆ. ಸೊ ನಿಮ್ಮ ಫೋಟೋ ತೆಗೆಸ್ಬಿಟ್ಟು ಸಿಗ್ತೀವಿ ರೀ ಸ್ನೇಹಿತರೆ ಆಮೇಲೆ. 2 hours later. ಸೊ ಇವತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡೀಗ ಆಲ್ಮೋಸ್ಟ್ ಮನೆಗೆ ಹತ್ತತ್ರ ಇದ್ದೀವಿ. ಇನ್ನೂ ಒಂದು 15 kilometers ಇತ್ತು. ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಆಗ್ತು. ಇಲ್ಲೊಂದು ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಂತ ಹೋಟೆಲ್ಗೆ ಬಂದಿದ್ದು ಕಾಫಿ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ, ಐ ಆಮ್ ವೆರಿ ಸಾರಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ತಿನ್ಕೊಂಡೀಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಇವತ್ತು ನಮ್ಮ ಬ್ಲಾಗ್ನ ಎಂಡ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಇವತ್ತು ಮೇಡಮ್ ಹೇಗೆ ಅನಿಸ್ತು ನನ್ನ ಜೊತೆ ಬಂದದ್ದು? ಫಸ್ಟ್ ಇದು ನಮ್ಮದು ಲಾಂಗ್ ರೈಡು. ಸೊ ಒಳ್ಳೆ ಕೇಳೋಣ ಹೇಗೆ ಅನಿಸುತ್ತೆ. ಹೌದು, ಆ್ಯಕ್ಚುಲಿ ಇಷ್ಟು ದಿನ ಎಲ್ಲ ಅಲ್ಲಲ್ಲೇ ಲೋಕಲ್ ಹೋಗ್ತಾ ಇದ್ವಿ. ಬಟ್ ಇವತ್ತು ಮಾತ್ರ ಫುಲ್ಲು ಲಾಂಗ್, ಎಷ್ಟು ದೂರ, ಇಷ್ಟು ನೈಟ್ ಆಗಿದೆ. ಆಲ್ರೆಡಿ ತುಂಬ ಟೈಮ್ ಆಗಿದೆ. ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಖುಷಿ ಆಯಿತು ನಿಮ್ಮ ಜೊತೆ ಬಂದಿದ್ದು. ಸೊ ಮೇಡಮ್ ಖುಷಿ ಆದರೆ ಸೊ ನಾವು ಕೂಡ ಖುಷಿ ಆದಂಗೆ ಸ್ನೇಹಿತರೆ. ಸೊ ಇದೇ ಥರ ನಮ್ಮ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೀಗೇ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಬರ್ತಾಯಿದ್ವಿ. ನಮ್ಮ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.